ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನವಿಲ್ಗಳು ಕೂಗ್ತಾ ಇತ್ತು, ಕೇಳಿಸ್ಕೊಳ್ಳಿ ಅಂತ ಸೈಲೆಂಟ್ ಆದೆ. ನಮ್ಮ ಬೋನು ಕೂಡ ಬಿಸಿಲು ಕಾಯಿಸ್ಕೊತಾ ಇದ್ಲು. ಅದಾದಮೇಲೆ ಅವಳನ್ನ ಬಾ ನವಿಲು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಬರ್ತಾ ಇದ್ದಾಳೆ. ಅಲ್ಲಿ ಹಿಂದ್ಗಡೆ ನವಿಲೇ ಇರಲಿಲ್ಲ, ಹೊಟ್ಟೋಗಿತ್ತು. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದಾಯಿತು. ತುಳಸಿ ಕಟ್ಟೆಗೂ ರಂಗೋಲಿ ಹಾಕಿದ್ದಾಯಿತು. ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅಪ್ಪ ಮಗ ಹುಲಿ ಕುರಿ ಆಟ ಆಡ್ತಾಯಿದ್ರು. ಹುಲಿ ಕುರಿ ಆಟದಲ್ಲಿ ಮಗನೇ ವಿನ್ ಆಗಿದ್ದು 2 ಸಲ. ಸೊ ನನಗಿದು ಅಂದರೆ ಮುಂಚೆ ಆಡ್ತಿದ್ರು ಅನಿಸುತ್ತೆ, ಬಟ್ ನನಗೆ ಹೊಸ ಗೇಮ್ ಇದು. ಅದಾದಮೇಲಿಂದ ಚೆಸ್ ಆಟನೂ ಆಡ್ದೆ ನನ್ನ ಜೊತೆ. ಹಾಗೆ ನಾನು ಸೊಪ್ಪು ಬಿಡಿಸ್ತಾಯಿದ್ದೆ. ಚಿಕನ್ ತಂದಿದ್ದರು, ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೆ. ಚಿಕನ್ ಸಾಂಬಾರು ಮಾಡಿ ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ. ಲಿವರ್ ಫ್ರೈ ಕೇಳಿದರು, ಲಿವರ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೆ. ಲಿವರ್ ಫ್ರೈನೂ ಮಾಡಾಯಿತು. ಸೊ ಎಲ್ಲ ರೆಡಿ ಆದಮೇಲೆ ಊಟಕ್ಕೆ ಕೊಟ್ಬಿಟ್ಟು ಅವ್ರಿಗೆ ನಮ್ಮ ಬೋನನ್ನು ವಾಕಿಂಗ್ ಬಿಡೋಣ ಅಂಥೇಳಿ ವಾಕಿಂಗು ಕಳಿಸ್ತಾ ಇದ್ದೀನಿ ಅವಳನ್ನ. ಅವಳು ವಾಕಿಂಗು ಮಾಡ್ಕೊಂಬರೋಷ್ಟರೊಳಗಡೆ ನಾನು ಆಚೆ ಕೂತಿರ್ತೀನಿ. ಇಲ್ಲ ಅಂದರೆ ನಾನು ಹೋಗಿ ಅವಳನ್ನ ಹುಡುಕೊಂಡು ಬರಬೇಕಾಗುತ್ತೆ. ಯಾವ ಬೀದಿಲಿರ್ತಾಳೆ ಅಂತ ಗೊತ್ತೇ ಆಗಲ್ಲ. ಹುಡ್ಕೋಕ್ಕೆ 1 ಅವರ್ ಆಗಿಬಿಡುತ್ತೆ. ಆಮೇಲೆ ಅದಾದಮೇಲೆ ಅವ್ರ ಅಮ್ಮಮ್ಮ ಬಂದರು, ಗೋಬಿ ತೊಗೊಂಡು ಬಂದಿದ್ದರು. ಗೋಬಿನೂ ತಿಂತ ಅವ್ರ ಅಮ್ಮಮ್ಮನಿಗೂ ತಲೆ ತಿಂತಿದ್ದ. ಹುಲಿ ಕುರಿ ಆಟ ಆಡಿಸಿ ಹೇಳ್ಕೊಡ್ತಿದ್ದ. ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.